ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆಪ್ಷನ್ ಹಂಟರ್. ಸೊ ಇವತ್ತಿನ ಟಾಪಿಕ್ ಬಂದು ನನ್ನ ನವಂಬರ್ ಮಂತಿನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಶೋ ಮಾಡ್ತಾ ಇದ್ದೀನಿ. ಸೊ ಏನಾಗಿರ್ಬೋದು ಒಂದು ನವಂಬರ್ ಮಂತಿನ P&L ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಮಾಡಬೇಕು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮದೇ ಆದ ಒಂದು ಸ್ಟ್ರಾಟಜಿಗಳನ್ನ ಬಿಲ್ಡ್ ಮಾಡಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವುದೋ ಫ್ಲೋನಲ್ಲಿ ನಮಗೆ ದುಡ್ಡು ಬರ್ತಾ ಇದೆ ಅಂತಂದರೆ ಅದು ಇವತ್ತು ಬರ್ಬೋದು, ಒಂದು ವಾರ ಬರ್ಬೋದು, ಒಂದು ತಿಂಗಳು ಬರ್ಬೋದು. ಬಟ್ ಕನ್ಸಿಸ್ಟೆನ್ಸಾಗಿ ನಾವು ಮಾರ್ಕೆಟಲ್ಲಿ ಸಸ್ಟೈನ್ ಆಗಬೇಕು ಅಂದರೆ ಅದಕ್ಕೆ ಅದರದ್ದೇ ಆದ ಒಂದು ಸ್ಟ್ರಾಟಜಿಗಳನ್ನ ನಾವು ಬಿಲ್ಡ್ ಮಾಡೋದನ್ನು ಕಲಿಬೇಕಾಗುತ್ತೆ. ಯಾಕಂದರೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಯಾಕಂದರೆ ಪ್ರತಿಯೊಂದೂ ಮಾರ್ಕೆಟಲ್ಲಿ ಮಾರ್ಕೆಟ್ ತಗೊಳ್ತಾ ಹೋಗುತ್ತೆ. ಸೊ ಎಮೋಷನ್ಸ್ ಜೊತೆಗೆ ಸೈಕಾಲಜಿನ ನಮಗೆ ವರ್ಕ್ ಆಗಬೇಕು. ನಾನು ಸೈಕಾಲಜಿ ಇಟ್ಕೊಂಡಷ್ಟೇ ನಾನು ಟ್ರೇಡ್ ಮಾಡ್ತೀನಿ. ಸೊ ಇಲ್ಲಿ ಎಮೋಷನ್ಸ್ಗೆ ಜಾಗ ಇಲ್ಲ ಅಂದರೆ ಆಗಲ್ಲ. ಎಮೋಷನ್ಸ್ ನಮಗೆ ವರ್ಕ್ ಆಗುತ್ತೆ. ಯಾವುದೋ ಒಂದು ನ್ಯೂಸ್ ರೂಮರ್ಸ್ ಸ್ಪ್ರೆಡ್ ಆಯಿತು ಗಾಸಿಪ್ ಮಾರ್ಕೆಟಲ್ಲಿ ಅಂದರೆ ಡೆಫಿನೆಟ್ಲಿ ಮಾರ್ಕೆಟ್ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ. ಸೊ ನಾನು ಇದನ್ನು ಅಬ್ಸರ್ವ್ ಕೂಡ ಮಾಡಿದ್ದೀನಿ ಮಾರ್ಕೆಟಲ್ಲಿ. ಸೊ ಹಾಗಾಗಿ ಮಾರ್ಕೆಟ್ ಯಾವುದೇ ರೀತಿ ರಿಯಾಕ್ಟ್ ಮಾಡಿದ್ರೂ ಕೂಡ ನಾವು ಮಾರ್ಕೆಟಲ್ಲಿ ಸಸ್ಟೈನ್ ಆಗಬೇಕು ಅಂತ ಅಂದರೆ ಕೆಲವೊಂದು ಪ್ರೂವನ್ ಸ್ಟ್ರಾಟಜಿಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವಾಗ ನಮ್ಮ ವೆರಿಫೈಡ್ P&Lಗೆ ಹೋಗೋಣ. ಓಕೆ, ಸೊ ನೀವು ನೋಡಿರ್ಬೋದು ಇವತ್ತು ಮಾರ್ಕೆಟ್ ಒಂದು ಉತ್ತಮವಾದ ರ್ಯಾಲಿನ ಕೊಡ್ತು. ಸೊ ಒಂದು 50 ಪಾಯಿಂಟ್ಸ್ ಮೂಮೆಂಟನ್ನು ತೊಗೊಳ್ತು. ಆ್ಯಕ್ಚುಲಿ ಮಾರ್ಕೆಟ್ ಓಪನಿಂಗಲ್ಲೇ ಆಲ್ಮೋಸ್ಟ್ 150 ಪಾಯಿಂಟ್ಸ್ನ ರೀಚ್ ಆಗ್ಬೋದು. ಅಂದರೆ ಯಾಕೆಂದರೆ ನಿನ್ನೆ ಫೆಡ್ ರೇಟ್ ಕಟ್ ಇತ್ತು US. ಸೊ ಇವತ್ತು ಎಕ್ಸ್ಪೆಕ್ಟ್ ಮಾಡಿದ್ವಿ ಮಿನಿಮಮ್ 100 ಪಾಯಿಂಟ್ಸ್ ಅಂತೂ ಗ್ಯಾಪ್ ಅಪ್ ಆಗುತ್ತೆ ಅಂತ. ಬಟ್ ವರ್ಸ್ಟ್ ಕೇಸ್ ಏನು ಅಂತ ಅಂದರೆ ಮಾರ್ಕೆಟ್ ಓಪನ್ ಆಗಿದೆ 10-13 ಪಾಯಿಂಟ್ಸಲ್ಲೇ ಓಪನ್ ಆಯಿತು ಗ್ಯಾಪ್ ಅಪ್ಪಲ್ಲಿ. ಬಟ್ ಸಸ್ಟೈನ್ ಆಗಿದೆ 2 ದಿನದ ಮಾರ್ಕೆಟ್ ಡ್ರ್ಯಾಗ್ನ ನೀವು ಇಲ್ಲಿ ನೋಡ್ಬೋದು. 9 ಮತ್ತು 10 ಏನು ಮಾರ್ಕೆಟ್ ಮೊಮೆಂಟಮ್ನ ಡೌನಲ್ಲಿ ತೊಗೊಂಡೋಗಿತ್ತು, ಅದನ್ನು ಇವತ್ತು ಕವರ್ ಮಾಡಿದೆ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸೊ ಇವಾಗ ನನ್ನ ವೆರಿಫೈಡ್ P&Lಗೆ ಹೋಗೋಣ. ಸೊ ಇದು ನನ್ನ ಅಕೌಂಟ್ 0 ನೋಡಿ, ಎಗಡ್ಯಾಳ್ ಕರಿಬಸಪ್ಪ ಬಸವನಗೌಡ ನಾನೇ. ಸೊ ಇದು ನನ್ನ ಅಕೌಂಟ್. ಸೊ ಇಲ್ಲಿ ನೋಡ್ಬೋದು ನನ್ನ ಕ್ಯಾಪಿಟಲ್ ಬಂದು ಆಲ್ಮೋಸ್ಟ್ ಇರೋವಂಥದ್ದೇ 4 lakh. ಸೊ ಇದು ಮಾರ್ಜಿನ್, ನಾನು ಇನ್ವೆಸ್ಟ್ಮೆಂಟ್ನ ಮಾಡಿ ಅದರಿಂದ ನಾನು ತೊಗೊಂಡಿರ್ತಕ್ಕಂಥ ಮಾರ್ಜಿನ್ ಇದು. ಅದನ್ನ ಪ್ಲೆಡ್ಜ್ ಮಾಡಿ ಅದರಿಂದ ನಾನು ಟ್ರೇಡ್ ಮಾಡ್ತಾ ಹೋಗ್ತೀನಿ. ಸೊ ದೆನ್ ಗೋ ಟು ರಿಪೋರ್ಟ್ P&L. ಸೊ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. November 1st, November 30. ಓಕೆ, ಫೈನ್ ಅಲ್ವಾ? ಹಾಂ, ಓಕೆ. ಸೊ ನನ್ನ ನವಂಬರ್ ಮಂತಿನ P&L ನೀವು ನೋಡೋದಾದರೆ 18 ಸಮಥಿಂಗ್ ಅಂದರೆ 18,000 ನಾನು ಇಲ್ಲಿ ಗೇನ್ ಮಾಡಿದ್ದೀನಿ. ಸೊ ಈ ತಿಂಗಳ ಪ್ರಾಫಿಟ್ ಆಗಿರುತ್ತೆ. ಸೊ ಅರೌಂಡ್ ನನ್ನ 4 ಲಕ್ಷದ ಕ್ಯಾಪಿಟಲ್ಗೆ 18,000 ಅಂತ ಅಂದರೆ ಅರೌಂಡ್ 4.5%, ನಿಯರ್ಲಿ 4.5% ನನಗೆ ಇಲ್ಲಿ ಸಿಗ್ತಾ ಹೋಗ್ತಾ ಇದೆ. ಬಟ್ ಚಾರ್ಜಸ್ ಎಲ್ಲ ಕಟ್ಟಾಗಿ ನನಗೆ 15,000 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ 15,000 ಅಂದರೆ ನನಗೆ ಅರೌಂಡು ನಿಯರ್ಲಿ 4%, 500 ಕಡಿಮೆ ನಿಯರ್ಲಿ 4% ನನಗೆ ಸಿಗ್ತಾ ಇದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ, ಮಾರ್ಕೆಟಲ್ಲಿ ನನಗೆ 3 to 4% ಮಂತ್ಲಿ ನನಗೆ 3 to 4 ಯಾವ ಬಿಸ್ನೆಸ್ಸಲ್ಲೂ ನಿಮಗೆ ಹೊರಗಡೆ ಏನೇ ಮಾಡ್ತೀರಾ ಅಂತ ಅಂದರೂ ನಿಮಗೆ ಇಷ್ಟು ನೀವು 4%ನ ಗೇನ್ ಮಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ 3 to 4%ನ ಗೇನ್ ಮಾಡ್ತಿದ್ದೀರಾ ಅಂದರೆ ಇಟ್ಸ್ ಅಲ್ಟಿಮೇಟ್ ರಿಟರ್ನ್. ಬಟ್ ಇದು ನಮಗೆ ಕನ್ಸಿಸ್ಟೆನ್ಸಾಗಿ ಬರಬೇಕು. ಈ ಪ್ರಾಫಿಟ್ ನಮಗೆ ಕನ್ಸಿಸ್ಟೆಂಟಾಗಿ ಬರಬೇಕು ಅಂದರೆ ನಾವು ಅದೇ ರೀತಿಯ ಸ್ಟ್ರಾಟಜಿಗಳನ್ನ ಬಿಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಾರ್ಕೆಟಲ್ಲಿ ಮೇನ್ ಡಿಸಿಪ್ಲಿನ್ ಇರಬೇಕು, ನಿಮ್ಮ ಸ್ಟ್ರಾಟಜಿ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಎಲ್ಲಿವರೆಗೂ ಮಾರ್ಕೆಟಲ್ಲಿ ನೀವು ಕೂತ್ಕೊಂಡು ನಾನು ಇಷ್ಟೇ ಪ್ರಾಫಿಟ್ ಅಂದರೆ ಕೂತ್ಕೊಂಡು ಓಕೆ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಹೊಡೆಯೋಣ, ಅಗ್ರೆಸಿವ್ ಆಗಿ ಬೈಯಿಂಗ್ ಹೊಡೆಯೋಣ, ಅದನ್ನೇ ಮಾಡ್ಕೊಳ್ತಾ ಕೂರೋಕ್ಕಾಗತ್ತೆ ಹೇಳಿ? ನಮಗೆ ಟೆನ್ಷನ್ ಇರಬಾರ್ದು. ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂತ ಅಂದರೆ ನಾನು ಮಾರ್ಕೆಟಲ್ಲಿ ಇವಾಗ ಟ್ರೇಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಬೈ, ಓಕೆ ಗ್ರೀನ್ ಕ್ಯಾಂಡಲ್ ಬಂದು ಹೊಡಿ ಬೈ, ರೆಡ್ ಕ್ಯಾಂಡಲ್ ಹೊಡಿ ಸೆಲ್. ನನಗೆ ಅದಿಲ್ಲ. ನನಗೆ ಮಾರ್ಕೆಟಲ್ಲಿ ನಾನೊಂದು ಸ್ಟ್ರಾಟಜಿನ ಇವತ್ತು ಅಡಾಪ್ಟ್ ಮಾಡ್ತೀನಿ ಅಂತಂದರೆ ಆ ಸ್ಟ್ರಾಟಜಿ ನನಗೆ ಎಷ್ಟು ರಿಟರ್ನ್ಸ್ ಕೊಡುತ್ತೆ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ. ನನಗೆ ವೀಕ್ಲಿ 1% ಕೊಡಲಿ ಸಾಕು. ವೀಕ್ಲಿ 1% ಮಾಡಿದ್ರೆ ಇಟ್ಸ್ ಅಲ್ಟಿಮೇಟ್ ರಿಟರ್ನ್. ನಮಗೆ ಅಲ್ಲಿಗೆ ಮಂತ್ಲಿ 4% ಆಯಿತು ಅಲ್ವಾ? ಇಟ್ಸ್ ಸೂಪರ್. ಈ ರೀತಿ ನಾನು ನನ್ನ ಸೈಕಾಲಜಿನ ನಾನು ಬಿಲ್ಡ್ ಮಾಡ್ಕೊಂಡಿರೋದು. ಮಾರ್ಕೆಟಲ್ಲಿ ಆಗುತ್ತೆ ಲಾಸ್, ನೀವು ನೋಡ್ಬೋದು ಇಲ್ಲಿ ನೋಡಿ 4 days ಲಾಸ್ ಆಗಿದೆ. ಇನ್ನು ರಿಮೈನಿಂಗ್ 4, 5,
6 7 8 9 ಡೇಸ್ ನನಗೆ ಪ್ರಾಫಿಟ್ ಆಗಿದೆ ಅಲ್ವಾ. ಸೊ ಸಾಕು ನಮಗೆ. ಸೊ 3 to 4% ಅಲ್ಟಿಮೇಟ್ ರಿಟರ್ನ್ ಹೇಳ್ತೀನಲ್ವಾ. ಸೊ ಅದನ್ನು ನೀವು ಬಟ್ ಅದನ್ನು ನೀವು ಒಂದು ತಿಂಗಳು ನಾನು 3% ಮಾಡಿದೆ, ಇನ್ನೊಂದು ದಿವಸ ಇನ್ನೊಂದು ತಿಂಗಳಲ್ಲಿ ನಾನು ಏನೂ ಮಾಡೇ ಇಲ್ಲ. ಸೊ ಒಂದೊಂದು ತಿಂಗಳು ಲಾಸ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ನಾವು ಕನ್ಸಿಸ್ಟೆನ್ಸ್ ಆಗಿ ಈ ಸ್ಟ್ರಾಟಜಿ ಮೇಲೆ ನಮಗೆ ನಂಬಿಕೆ ಇದೆ. ಯಾಕೆಂದರೆ ನಾನಿವತ್ತು 4 lakh, ನೀವು ಹೇಳ್ಬೋದು ಸರ್ ಏನು 15,000 ಏನು ಸರ್ ಇದೆಲ್ಲ ಒಂದು ರಿಟರ್ನ್ ಮಾರ್ಕೆಟಲ್ಲಿ. ಓಕೆ, ನನಗೆ ಇವತ್ತು 4 ಲಕ್ಷ ಇಟ್ಕೊಂಡು 4% ಮಂತ್ಲಿ 4% ತೆಗೆಯುವಂಥ ಕೆಪಾಸಿಟಿ ಇದೆ ಅಂದರೆ ನನಗೆ 4 ಕೋಟಿ ಕೊಟ್ಟರು ನಾನು ಸಸ್ಟೈನ್ ಆಗ್ತೀನಿ, 400 ಕೋಟಿ ಕೊಟ್ಟರು ನಾನು ಸಸ್ಟೈನ್ ಆಗ್ತೀನಿ. ಅಂದರೆ ಇದೇ ಸ್ಟ್ರಾಟಜಿನ ನಾನು 4 ಲಕ್ಷ ಇಟ್ಕೊಂಡು ಮಾಡ್ತಾ ಇದ್ದೀನ. ಸೊ ನೆಕ್ಸ್ಟ್ 4 ಕೋಟಿನ ನಾನು ಹ್ಯಾಂಡಲ್ ಮಾಡೋವಂಥ ಕೆಪಾಸಿಟಿ ನಮಗೆ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್. ಸೊ ಇನ್ನೂ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ 400 ಕೋಟಿನೂ ನಾವು ಹ್ಯಾಂಡಲ್ ಮಾಡೋವಂಥ ಕೆಪಾಸಿಟಿ ಬರುತ್ತೆ. ಯಾವಾಗಲೂ ಥಿಂಕ್ ಬಿಗ್ ಆಗಿರಬೇಕು. ನೀವು ಪ್ರಾಫಿಟ್ ವಾಟ್ ಎವರ್, ಇವತ್ತು 15,000 ಬರ್ತಾ ಇದ್ದೇನೆ, 500 ರೂಪಾಯಿನೇ ಬರ್ತಾ ಇದ್ದೇನೆ, ನಾನು ದಿನ 500 ರೂಪಾಯಿನೇ ಮಾಡ್ತೀನಿ, ನಾನು 5 ಲಕ್ಷ ಇಟ್ಕೊಂಡು. ಓಕೆ, ಆ ನಂಬಿಕೆ ಇದೆ ನಿನಗೆ, 500 ರೂಪಾಯಿ ನಾನು ಮಾಡ್ತಾ ಇದ್ದೀನಿ, ಟೆನ್ಷನ್ ಇದೆ, ನನಗೆ ಬಂದೆ ಮಾರ್ಕೆಟ್ ಹೆಂಗಾದರೂ ಹೊಡಿಲಿಕ್ಕೂ ನಾನು ಅದನ್ನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನಿಮಗೆ, ಮಾರ್ಕೆಟಲ್ಲಿ ಸಸ್ಟೈನ್ ಆಗೇ ಆಗ್ತೀರಾ. ಓಕೆ, ಸೊ ಇದು ನಿಮ್ಮ ಮೈಂಡಲ್ಲಿ ಇರಬೇಕಾಗಿರೋದು. ಮೇನ್ಲಿ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸ್ ಯಾವಾಗಲೂ ಮೈಂಡಲ್ಲಿ ಇರಬೇಕಾಗಿರೋದು. ಸೊ ಐ ಹೋಪ್ ಈ ವಿಡಿಯೋಗೆ ತುಂಬ ಅಂದರೆ ಒಂದಿಬ್ಬರು ಕಮೆಂಟ್ ಹಾಕಿದ್ರಿ. ಸೊ ನಿಮ್ಮ ವೆರಿಫೈಡ್ ನವಂಬರ್ ತಿಂಗಳ ವೆರಿಫೈಡ್ P&L ಎಲ್ಲ ತೋರಿಸಿ ಅಂತ. ಸೊ ನಾನು ನಿಮಗೆ ಇದು ನಿಮಗೋಸ್ಕರನೇ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಐ ಹೋಪ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಡಿಸಿಪ್ಲಿನಾಗಿ ಟ್ರೇಡ್ ಮಾಡಿ ಆದಷ್ಟು ಲಾಸಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮಾರ್ಕೆಟಲ್ಲಿ ಸಸ್ಟೈನ್ ಆಗಲಿಕ್ಕೆ ಟ್ರೈ ಮಾಡಿ. ಯಾಕೆ ಅಂತ ಅಂದರೆ ಮಾರ್ಕೆಟಿಗೆ ಬಂದು ಒಂದೇ ತಿಂಗಳಲ್ಲೇ ಕಳ್ಕೊಂಡು ಸೊ ನನಗೆ ತುಂಬ ಲಾಸ್ ಆಗ್ತಾ ಇದೆ, ಸೊ ನಾನೇನು ಮಾಡೋದು, ಓಕೆ ಇದೆಲ್ಲ ಗ್ಯಾಂಬ್ಲಿಂಗ್ ಅಂತ ಅನ್ನೋರು ತುಂಬ ಜನ ಇದ್ದಾರೆ ಈಗಿನ ಇದರಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಟ್ರೇಡ್ ಮಾಡ್ತಿರೋ ದುಡ್ಡಿದೆ ಮಾರ್ಕೆಟಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ದುಡ್ಡಿದೆ. ಬಟ್ ಅದನ್ನು ತೆಗೆಯುವಂಥ ಕಲೆ ಎಲ್ರಿಗೂ ಬರಲ್ಲ. ಅದನ್ನ ತೆಗೆಯುವಂಥ ಕಲೆ ಯಾವಾಗ ಬರುತ್ತೆ, ಎಕ್ಸ್ಪೀರಿಯನ್ಸ್ ಮೂಲಕ ಬರುತ್ತೆ ಹೊರತು ನೀವು ಯಾವುದೋ ಕ್ಲಾಸ್ನ ಅಟೆಂಡ್ ಮಾಡಿ. ಈಗ ನಾನೊಂದು ವರ್ಕ್ಶಾಪ್ನ ಅಟೆಂಡ್ ಮಾಡಿಬಿಡ್ತೀನಿ, ಸೊ ನನಗೆ ಪ್ರಾಫಿಟ್ ಆಗಿಬಿಡುತ್ತೆ, ಇವ್ರ ವರ್ಕ್ಶಾಪ್ನ ಅಟೆಂಡ್ ಮಾಡಿದ ತಕ್ಷಣ ನಾನು ಪ್ರಾಫಿಟ್ ಮಾಡಿಬಿಡ್ತೀನಿ, ಅದೆಲ್ಲ ತಪ್ಪು. ಅದು ನಿಮಗೆ ಗೈಡ್ ಮಾಡುತ್ತೆ ಅಷ್ಟೇ. ಅವ್ರು ಗೈಡ್ ಮಾಡ್ತಾರೆ. ನಾನೇ ಆಗಲಿ ಯಾರೇ ಆಗಲಿ, ನಾನು ಟೀಚ್ ಮಾಡ್ತೀನಿ, ನಾನು ಮೆಂಟರ್ಶಿಪ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಮೆಂಟರ್ಶಿಪ್ ಸ್ಟೂಡೆಂಟಿಗೆ ಟೀಚ್ ಮಾಡ್ತೀನಿ, ಸ್ಟ್ರಾಟಜಿಗಳನ್ನ ಹೇಳ್ಕೊಡ್ತೀನಿ. ಬಟ್ ನಾನು ಹೇಳ್ಕೊಟ್ಟ ತಕ್ಷಣ ಪ್ರಾಫಿಟ್ ಆಗುತ್ತಾ, ಇಲ್ಲ. ಸೊ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹಂಗಂದಿದ್ರೆ ಮಾರ್ಕೆಟಲ್ಲಿ ನನಗೆ ಕಾಲೇಜಲ್ಲಿ ಎಲ್ಲ ಸೇರಿದವರೆಲ್ಲರೂ ಪಾಸ್ ಆಗ್ತಾರಾ? ಪಾಸ್ ಆದವ್ರಿಗೆ ಎಲ್ಲರಿಗೂ ಪ್ಲೇಸ್ಮೆಂಟ್ ಆಗುತ್ತಾ? ಇಲ್ಲ ಅಲ್ವಾ. ಸೊ ಹಾಗೆ ಮಾರ್ಕೆಟಲ್ಲಿ ನೀವು ಎಷ್ಟು ಎಕ್ಸ್ಪೀರಿಯನ್ಸ್ನ ಮಾಡ್ತೀರೋ ಅಷ್ಟು ಮಾರ್ಕೆಟಲ್ಲಿ ಸಸ್ಟೈನ್ ಆಗ್ತಾ ಹೋಗ್ತೀರಾ. ಓಕೆ, ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್.